ಮೆಂತ್ಯ ಸೊಪ್ಪು ಮತ್ತು ಹೆಸರುಬೇಳೆ ಉಪಯೋಗಿಸಿ ಮಾಡಿದ ಪಲ್ಯ ರೆಸಿಪಿ ಇವತ್ತು. ತುಂಬ ರುಚಿಕರವಾದ ಈ ರೆಸಿಪಿ ಚಪಾತಿ ಅನ್ನಕ್ಕೆ ಒಳ್ಳೆಯದಾಗ್ತದೆ. ಹಾಗಾದರೆ ಹೇಗೆ ಮಾಡೋದನ್ನು ನೋಡುವ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2 ಟೇಬಲ್ ಸ್ಪೂನ್ನಷ್ಟು ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಒಂದು ಅರ್ಧ ಚಮಚ ಸಾಸಿವೆ ಚಟಪಟ ಅಂದಾಗ ಒಂದು ಅರ್ಧ ಚಮಚ ಜೀರಿಗೆ ಹಾಕುವ. ಜೀರಿಗೆ ಸಹ ನೋಡಿ ಚಟಪಟ ಅಂದಾಯಿತು. ಈಗ ನಾನೊಂದು 6 ಎಸಳು ಸಿಪ್ಪೆ ತೆಗೆದು ಜಜ್ಜಿದ ಬೆಳ್ಳುಳ್ಳಿ, ಚೆನ್ನಾಗಿ ಹೆಚ್ಚಿದ 1 ಚಮಚದಷ್ಟು ಶುಂಠಿ ಮತ್ತು ಒಂದು ದೊಡ್ಡ ಈರುಳ್ಳಿಯನ್ನು ಸ್ವಲ್ಪ ದೊಡ್ಡದಾಗಿ ತುಂಡು ಮಾಡಿಕೊಂಡು ಹಾಕಿದ್ದೇನೆ. ಅದನ್ನು ಒಂದು 2 ಸೆಕೆಂಡು ಹುರಿಯುವ. ನಂತರ ಒಂದು ದೊಡ್ಡ ಟೊಮೆಟೊವನ್ನು ಇದನ್ನು ಅಷ್ಟೇ 2-3 ಸೆಕೆಂಡು ಹುರಿಯುವ. ನಾವು ಜಾಸ್ತಿ ಹುರಿಯುವುದು ಬೇಡ, ಯಾಕಂದರೆ ಅದು ಹೆಸರುಬೇಳೆ ಎಲ್ಲ ಹುರಿಲಿಕ್ಕಿದೆ, ಅದರೊಟ್ಟಿಗೆಲ್ಲ ಬೇಯ್ತದೆ. 1-2 ಕರಿಬೇವು ಹಾಕಿದ್ದೇನೆ ನಾನು, 1-2 ಕಾಯಿ ಮೆಣಸು ನಾನು ಉದ್ದಕ್ಕೆ ಸೀಳಿ ಹಾಕಿದ್ದೇನೆ. ಇದು ನೋಡಿ, ನಾನೊಂದು 6 ಟೇಬಲ್ ಸ್ಪೂನ್ನಷ್ಟು ಹೆಸರುಬೇಳೆಯನ್ನು ಒಂದು ಅರ್ಧ ಗಂಟೆ ನೆನೆಸಿ ಇಟ್ಟಿದ್ದೇನೆ. ನೋಡಿ, ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೇನೆ. ಈಗ ನೀರಲ್ಲಿ ತೆಗೆದು ನಾನು ಇದನ್ನು ಹುರಿಲಿಕ್ಕೆ ಹಾಕ್ತೇನೆ. ನಾನು ಇದನ್ನಷ್ಟೇ ಮೆಲ್ಲ ಉರಿಯಲ್ಲಿ ಒಂದು 5 ನಿಮಿಷ ಹುರಿಯುವ. ನೀರು ಹಾಕುವ ಅಗತ್ಯವಿಲ್ಲ. ಈಗ ಒಂದು 5 ನಿಮಿಷ ಆಯಿತು ನೋಡಿ ಹುರಿದು. ಈಗ ಸ್ವಲ್ಪ ಖಾರಕ್ಕೆ ಬೇಕಾದಷ್ಟು ಕೆಂಪು ಮೆಣಸಿನ ಪುಡಿ, ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಉಪಯೋಗಿಸಿದ್ದೇನೆ. ಒಂದು 4 ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ನಾನು ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಟು ಇದಕ್ಕೆ ಹಾಕ್ತಾಯಿದ್ದೇನೆ. ನೋಡಿ, ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡುವ. ಈಗ ನಾವು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆಗಲಿ. ಇದನ್ನೆಲ್ಲವನ್ನು ಮೀಡಿಯಮ್ ಹೀಟಲ್ಲಿ ನಾನೀಗ ಹುರಿತಾ ಇದ್ದೇನೆ. ಇದು ಸೊಪ್ಪು ಹಾಕಿದ್ರಿಂದ ಸ್ವಲ್ಪ ನೀರು ಬಿಡ್ತದೆ, ಹಾಗಾಗಿ ಜಾಸ್ತಿ ನೀರು ಹಾಕೋ ಅಗತ್ಯ ಇಲ್ಲ. 5 ನಿಮಿಷ ಹೆಸರುಬೇಳೆಯನ್ನು ಹುರಿದಿದ್ದೇವೆ ನೋಡಿ, ಹಾಗಾಗಿ ಅದು ಸಹ ಅಷ್ಟೇ ತುಂಬ ಬೇಯಬಾರ್ದು. ತುಂಬ ಬೆಂದರೆ ಹೆಸರುಬೇಳೆ ಮುದ್ದೆ ಆಗಿ ಚೆನ್ನಾಗಿರೋದಿಲ್ಲ ತಿನ್ನಲಿಕ್ಕೆ. ನೋಡಿ, ಈಗ ಒಂದು 3 ಟೇಬಲ್ ಸ್ಪೂನ್ನಷ್ಟು ನೀರನ್ನು ನಾನಿಲ್ಲಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಈಗ ಬೇಯಲಿಕ್ಕಿಡುವ. ನೋಡಿ, ಹೆಚ್ಚಿಗೆ ಹೊತ್ತು ಬೇಡ, ಮೀಡಿಯಮ್ ಹೀಟಲ್ಲಿ ನಾನೊಂದು 5-6 ನಿಮಿಷ ಅಷ್ಟೇ ಇಟ್ಟಿದ್ದೇನೆ. ಬೇಗ ಬೇಯ್ತದೆ. ಅದು ಸಣ್ಣಗೆ ಕಟ್ ಮಾಡಿದ್ದೇನೆ ನೋಡಿ ನಾನು ಮೆಂತ್ಯ ಸೊಪ್ಪನ್ನು. ಹೆಸರುಬೇಳೆ ಸಹ ಹುರಿದಿದ್ದೇವೆ ನಾವು. ಹಾಗೆ ಈಗ ಸ್ವಲ್ಪ ಉಪ್ಪು ಹಾಕುವ ರುಚಿಗೆ ತಕ್ಕಷ್ಟು. ನೋಡಿ, ಸ್ವಲ್ಪ ಎಲ್ಲ ಬೆಂದಿದೆ. ಇದು ಹೆಸರುಬೇಳೆ ಸ್ವಲ್ಪ ಹದ ಬೆಂದ್ರೇ ಚೆನ್ನಾಗಿರೋದು ತಿನ್ನಲಿಕ್ಕೆ, ಇಲ್ಲಾಂದರೆ ಪಲ್ಯ ಪೂರ ಮುದ್ದೆ ಆಗ್ತದೆ ಅದು. ಈಗ ನೋಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಒಂದು 4 ಟೇಬಲ್ ಸ್ಪೂನ್ನಷ್ಟು ಫ್ರೆಶ್ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆಯಿತು. ದಯವಿಟ್ಟು ಮೊದಲನೇ ಸಲ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಪಲ್ಯ ರೆಡಿ ಆಯಿತು. ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗುವ. ಧನ್ಯವಾದ.